ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ವಿಶಾಲವಾದ ಅಕ್ಷಿ ಕಾಮಿಡಿ ಮಾಡೋ ಸಮಯ ಏನೇ ಅದು ಕಾಂತಮ್ಮನ ಮುಂದೆ ಕಾಮಿಡಿ. ಅಯ್ಯೋ ಎಲ್ಲಾರ ಉಂಟೆ ಕತ್ತೆ ಮುಂದ್ಗಡೆ ಕಿರ್ಚ್ತೀನಿ ಅಂತ ಹಠ ಕಟ್ಟಕ್ಕಾಗುತ್ತೆಯೇ? ಒಂದು ವೇಳೆ ಕಿರಚ್ತೀನಿ ಅಂತ ಸವಾಲು ಹಾಕಿದ್ರು ಹಾಕಿಬಿಡ್ಬೋದು, ಆದ್ರೆ ಕಾಂತಮ್ಮಂಗೆ ಕೌಂಟರ್ ಕೊಡೋದು ಬಹಳ ಕಷ್ಟ. ಇಬ್ರು ಸುಮ್ಮನೆ ಇರ್ತೀರಾ? ಬೀಗ್ರೆ ನೀವು ನೋಡಿ ಹೇಳಿ. ನೋಡ್ತೀನಿ 3 ಐ ಅಟ್ಲಾಸು ಭೂಮಿ ಕಡೆ ಬರ್ತಾ ಇದೆ. ಲಾಸಾ? ಲಾಸ್ ಅಲ್ಲಮ್ಮ, 3I ಅಟ್ಲಾಸ್ ಅಂದ್ರೆ ಧೂಮಕೇತು. ಈ ಟಿವಿ ನ್ಯೂಸ್ ಅಲ್ಲಿ ಹೇಳ್ತಾ ಇರ್ತಾರಲ್ಲ, ಭೂಮಿಗೆ ಹತ್ರ ಆಗ್ತದೆ ಅಂತ, ಅದೇ. ಓಹೋ, ಪರವಾಗಿಲ್ಲ ಬೀಗ್ರೆ, ತುಂಬಾನೇ ತಿಳ್ಕೊಂಡಿದ್ದೀರಾ. ಓ, ನನ್ನನ್ನು ಏನಂತ ತಿಳ್ಕೊಂಡಿದ್ದೀರಿ? ನಾಸಾದವರು ರಾಕೆಟ್ ಹಾರ್ಸಕ್ಕಿಂತ ಮುಂಚೆ ನನ್ನ ಹತ್ರ ಭವಿಷ್ಯ ಕೇಳ್ತಾರೆ. ಕಿವಿ ಮ್ಯಾಲ ಹೂವು ಇಡು ಅಂದರೆ ಹೂವಿನ ತೋಟನೇ ಇಡ್ತಿದ್ದಾನಲ್ಲ. ನಾಸ ಅಂತೆ ನಾಸ ಇರಲಿ. ಸದ್ಯಕ್ಕೆ ಕಾರ್ತಿಕೇಯ ಮತ್ತು ಶ್ರಾವಣಿ ಜೀವನ ನಾಶ ಆದರೆ ಸಾಕು, ಬಾಕಿದೆಲ್ಲ ಆಮೇಲೆ ನೋಡ್ಕೊಂಡ್ರಾಯ್ತು. ಅಣ್ಣ ಅದ್ ಬಿಡಿ, ಈಗ ಪಂಚಾಂಗ ನೋಡಿ ಮಕ್ಳಿಗೆ ಮುಹೂರ್ತ ಇಡಿ. ಇಡೀ ಮುಹೂರ್ತ ಇಡ್ತೀನಿ. ಅಯ್ಯೋ ಬೀಗ್ರೆ ಏನಾಯ್ತು? ಇದು ನ್ಯಾಯನಾ? ಭಗವಂತ ನಿನ್ನ ಕಣ್ಣಿಲ್ವೇ? ಮಕ್ಕಳ ಮೇಲೆ ಪ್ರೀತಿ ಇಲ್ವೇ? ಜೋಡಿ ಜೀವಗಳನ್ನ ಸೇರ್ಸು ಅಂದ್ರೆ ಅವ್ರನ್ನ ದೂರ ಮಾಡ್ತಾ ಇದೀಯ ನೀನು. ಬೀಗ್ರೆ ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ಅಯ್ಯಯ್ಯೋ ಈಗೆಲ್ಲ ಮಾತಾಡಬೇಡಿ, ನನಗೆ ಭಯ ಆಗ್ತಿದೆ. ಏನಾರು ಹೇಳಿದ್ರೆ ಬಿಡ್ಸ್ ಹೇಳಿ. ಅನ್ಯಾಯ. ಧೂಮಕೇತು ಭೂಮಿಗೆ ಅಪ್ಪಳಿಸಕ್ಕಿಂತ ಘೋರ ಅನ್ಯಾಯ ಇದು. ಅನಾಹುತ. ಭೂಮಿಗೆ ಧೂಮಕೇತು ಅಪ್ಪಳಿಸಿದ್ರು ಅಷ್ಟು ಆಘಾತ ಆಗಲ್ಲ. ಅಪಘಾತ. ಅದಕ್ಕಿಂತ ಘೋರವಾದಂತ ಅಪಘಾತ ಈ 2 ಜೀವಗಳು ಸೇರಿದ್ರೆ ಆಗುತ್ತೆ. ಅಯ್ಯೋ ಏನ್ ಹೇಳ್ತಿದ್ದೀರಾ ಅಂದ್ರೆ? ಈ ಸಮಯದಲ್ಲಿ ರಾಶಿ ಫಲಗಳು, ಗ್ರಹಗತಿಗಳು ಅಡ್ಡಾದಿಡ್ಡಿಯಾಗಿ ಓಡಾಡ್ತಿದ್ದಾವೆ. ಇಂಥ ಸಮಯದಲ್ಲಿ ಈ 2 ಜೀವಗಳು ಒಂದಾದ್ರೆ ಹುಟ್ಟೋ ಮರಿ ನಕ್ಷತ್ರ ಅಪ್ಪ ಅಮ್ಮನ ತಿಂದುಕೊಂಡ್ಬಿಡ್ತಾವೆ. ಅಯ್ಯೋ ಬಿಡ್ತು, ನಿಜವಾಗ್ಲೂ ಪಂಚಾಂಗದಲ್ಲಿ ಹೀಗೆಲ್ಲ ಇದೆಯಾ? ಏನ್ರಿ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ನಾನು ಹೇಳೋ ಭವಿಷ್ಯ ಸುಳ್ಳಾಗೋದಿಲ್ಲ. ನನ್ನ ಮೇಲೆ ಅನುಮಾನ ಇದ್ರೆ ಬೇಕಿದ್ರೆ ನೀವೇ ಪಂಚಾಂಗ ನೋಡಿ. ಆದ್ರೆ ಪಂಚಾಂಗದಲ್ಲಿ ನಿಮಗೆ ಕಾಣದೇ ಇದ್ದಿದ್ದು ನನಗೆ ಕಾಣಿಸುತ್ತೆ. ನಿಮ್ಮ ಲೆಕ್ಕಾಚಾರಕ್ಕೆ ಮೀರಿದ್ದು ನನ್ನ ಲೆಕ್ಕಾಚಾರದಲ್ಲಿ ಸಿಕ್ಕಾಕೊಳ್ಳುತ್ತೆ. ನಾನು ಬೇಕಾದ್ರೆ ಬಾಂಡ್ ಪೇಪರ್ ಅಲ್ಲಿ ಬರ್ಕೊಡ್ತೀನಿ. ಇವರಿಬ್ರು ಇನ್ನು 3 ತಿಂಗಳು ಸೇರೋ ಹಾಗಿಲ್ಲ. ಸೇರಿದ್ರೆ ಅನಾಹುತ ತಪ್ಪಿದ್ದಲ್ಲ. ಅಯ್ಯೋ ದೇವ್ರೆ, ಯಾಕೆ ಹಿಂಗೆಲ್ಲ ಆಗ್ತಿದೆ ರೀ? ಇವರಿಬ್ರು ಜಾತಕ ಚೆನ್ನಾಗಿದೆ, ಗ್ರಹಗತಿಗಳೆಲ್ಲ ಕೂಡ್ ಬಂದಿದೆ, ಒಳ್ಳೆ ಮುಹೂರ್ತ ನೋಡ್ತೀನಿ ಅಂತ ನನ್ನ ಹತ್ರ ಹೇಳಿದ್ರಲ್ಲ. ಹೌದು ಕಣೆ, ಹೇಳ್ದೆ. ಇವರಿಬ್ರು ಜಾತಕ ನೋಡಿದಾಗ ನೋಡಿ ಮತ್ತೆ ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ. ನಾನು ಹೇಳಿದ್ದೀನಲ್ಲ, ಜಾತಕ ನೋಡಿದ್ರು ಪಂಚಾಂಗ ನೋಡಿದ್ರು ಆ ಗ್ರಹಗತಿಗಳ ನಡಿಗೆಯನ್ನ ಗಮನಿಸಬೇಕು. ನಾನು ಈ ಪಾಂಡಿತ್ಯನೆಲ್ಲ ಅಗೋರಿಗಳಿಂದ ಕಲ್ತು ಬಂದಿದ್ದೀನಿ. ನಾನು ಹೇಳಿದ್ದೆ ನಡೆಯೋದನ್ನೇ ನಾನು ಹೇಳೋ.
ಹೀಗೆಲ್ಲ ಮಾತಾಡಿ ನಾನು 3ನೇ ಕಣ್ ತೆಗೆಯೋದನ್ನ ಮಾಡಬೇಡಿ. ಹೌದೌದು, ಇವರು 3ನೇ ಕಣ್ ತೆಗಿಯೋದು ಒಂದೇ, ಐಕೇತು ಅದೇ ಧೂಮಕೇತು ಅದು ಅದು ನಮಗೆ ಬಡಿಯೋದು ಒಂದೇ. ಅಲ್ಲ, ಆದ್ರೂ ಅವರಿಬ್ರು ಒಂದಾಗೋದಕ್ಕೆ ಆಗಬಾರ್ದು. ಇನ್ನು 3 ತಿಂಗಳು ಒಂದಾಗಬಾರ್ದು. 3 ತಿಂಗಳಾದ್ಮೇಲೆ ಇವರಿಬ್ರು ಬೆರೆತ್ರೆ ಸಂಸಾರ ಹಾಲು ಜೇನು. 3 ತಿಂಗಳು ಮುಂಚೆ ಇವರಿಬ್ರು ಬೆರೆತ್ರೆ ಸಂಸಾರ ಪಾಯ್ಸನ್. ಟೀ ರುಚಿಯಾಗಿರ್ಬೇಕು ಅಂತಂದ್ರೆ ಟೀ ಸೊಪ್ಪನ್ನ ಚೆನ್ನಾಗಿ ಕುದಿಸ್ಬೇಕು. ಸಂಸಾರದಲ್ಲಿ ಸುಖ ಇರಬೇಕು ಅಂದ್ರು ಅವರಿಬ್ರು 3 ತಿಂಗಳು ಕಾಯ್ಬೇಕು. ವಿರಹ ವೇದನಲ್ಲಿ ಕುದಿಬೇಕು. ಇಲ್ಲ ಅಂದ್ರೆ ನಿಮ್ಮಿಬ್ಬರು ಜೀವನದಲ್ಲಿ ಜ್ವಾಲಾಮುಖಿ, ಭೂಕಂಪ, ಸುನಾಮಿ ಎಲ್ಲ ಒಟ್ಟಿಗೆ ಆಗುತ್ತೆ. ಬೆಂಕಿ ಬಿರುಗಾಳಿ ಬಂದು ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಅಯ್ಯೋ ಅಯ್ಯೋ, ಯಾಕೆ ಅಷ್ಟೊಂದು ಮಾತಾಡಕ್ ಹೋಗ್ತೀರಾ? ದಮ್ಮು ಇರಿ, ನೀರ್ ತರ್ತೀನಿ. ಅಯ್ಯೋ, ಇಕಳಿ ಸಮಾಧಾನ ಮಾಡ್ಕೊಳ್ಳಿ. ಒಂದೇ ಉಸಿರಲ್ಲಿ ಮಾತಾಡಕ್ ಹೋಗ್ಬಾರ್ದು. ಅಯ್ಯೋ ಸಮಾಧಾನ ಸಮಾಧಾನ, ಕುಡಿ, ಸಾಕು ಸಾಕು ಸಾಕು. ದಮ್ಮು. ಜೈ ಬಳಂಗವತ್ಸ್ಯ ಮಹಾಗುರುವೇ. ಆಮೇಲೆ ಏನಾಗುತ್ತೆ ಅಂತಂದ್ರೆ ಸಾಕು ಸಾಕು, ಇನ್ನೇನು ಹೇಳ್ಬೇಡಿ. ನೀವು ಮಾತಾಡ್ತಿರೋ ಮಾತು ಕೇಳ್ತಾ ಇದ್ರೆ ಕೈ ಕಾಲೆಲ್ಲ ನಡುಗ್ತಾ ಇದೆ. ನಮ್ಮ ಮಕ್ಳು ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನಾವು ದುಡ್ಕಿ ಏನೇನೋ ನಿರ್ಧಾರ ತಗೊಂಡು ಏನಾರ ಅನಾಹುತ ಆಗ್ಬಿಟ್ರೆ ಬೇಡ ಬೇಡ ರೀ. ಇನ್ನೊಂದು 3 ತಿಂಗಳು ಅವ್ರು ದೂರ ದೂರ ಇರೋದೇ ಒಳ್ಳೇದು. ಅಂತೂ ನಾನು ಅಂದ್ಕೊಂಡಿದ್ದೆಲ್ಲ ಆಯ್ತು. 3 ತಿಂಗಳು ನನ್ನ ಕಮಾಯಿಗೇನು ಕಡಿಮೆ ಇಲ್ಲ. ಫೋನ್ ರಿಂಗ್ ಟೋನ್ ಅದು ನನಗೆ ಒಬ್ಳು ಫ್ರೆಂಡ್ ಸಿಕ್ಕಿದ್ದಾಳೆ ಇತ್ತೀಚೆಗೆ. ಅವಳು ಫೇಸ್ಬುಕ್ ಪರಿಮಳ ಅಂತ. ಅವಳ ಹತ್ರ ಹಳೆ ವಿಷಯಗಳನ್ನೆಲ್ಲ ಹೊಸದಾಗಿ ಮಾತಾಡಬೇಕು. ನಾನು ಮಾತಾಡ್ಕೊಂಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಜೈ ಬಳಂಗ ಬಸ್ಯ. ಹಿಡ್ಕೊಳ್ಳಿ, ತಡ್ಕೊಳ್ಳೆ, ಪರಿಮಳ ಬಂದೆ. ಶ್ರಾವಣಿ ಸುಬ್ರಹ್ಮಣ್ಯ, ಶ್ರಾವಣಿ ಸುಬ್ರಹ್ಮಣ್ಯ.